ಇಡ್ಲಿ ಮತ್ತೆ ವಡೆ ಎರಡು 5 ರೂಪಾಯಿನ, ಸಿಂಗಲ್ ಪೀಸ್ 5 ರೂಪಾಯಿ ಅಣ್ಣ. ಇನ್ನೆಷ್ಟು, 2 ಸಾಕಾ? ಹಲೋ ನಮಸ್ತೆ ಇದ್ದಿದ್ರೆ, ನಾನು ಗಜಾನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಎಲ್ಲಪ್ಪ ಬಂದಿದ್ದೀನಿ ಅಂದರೆ, ಇವಾಗ ಒಂದು ಮ್ಯಾಟ್ರನ್ನ ಹೇಳ್ಬೇಕು ನಿಮಗೆ. ಏನು ಅಂದರೆ ಈ 5 ರೂಪಾಯಿ, ತುಂಬ ಜನ ಕೇಳ್ತಾರೆ 5 ರೂಪಾಯಿಗೆ ಏನು ಬರುತ್ತೆ, 5 ರೂಪಾಯಿ ಕಾಯಿನ್ ಹಾಕ್ಬಿಟ್ಟು ನೀರು ತಗೋತೀವಿ, ಬಟ್ 5 ರೂಪಾಯಿಗೆ ಇಡ್ಲಿ ಬರುತ್ತೆ ಅಂದರೆ ನಂಬಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆದರೂ ಇಲ್ಲಿ 5 ರೂಪಾಯಿಗೆ ಇಡ್ಲಿ ಕೊಡ್ತಾಯಿದ್ದಾರೆ. ಎಲ್ಲಪ್ಪ ಅಂತಂದರೆ, ಇವಾಗ ನೀವು ಅಲ್ಲಿ ನೋಡ್ತಾ ಇರುವಂಥದ್ದು ನ್ಯಾಷನಲ್ ಕಾಲೇಜ್ ಪಕ್ಕನೇ ಇರುವಂತಹ, ಇಲ್ಲಿ ನೋಡ್ತಾ ಇರ್ಬೋದು ನೀವು, 5 ಇಡ್ಲಿ ಮತ್ತು ವಡೆ 5 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಕ್ರೌಡ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ಇಲ್ಲಿ ತುಂಬ ಜನ ತಿಂದವರು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. 5 ರೂಪಾಯಿಗೆ ಇಡ್ಲಿ, 5 ರೂಪಾಯಿಗೆ ವಡೆ, ಅದು ಹಂಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಚಿಕ್ಕದೇನೂ ಕೊಡ್ತಾ ಇಲ್ಲ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೃದುವಾಗಿದೆ ಅಂತ ಹೇಳ್ಬಿಟ್ಟು ತಿಂದವರು ಕೂಡ ಹೇಳ್ತಾ ಇದ್ದಾರೆ. ನಾವು ಕೂಡ ಅಲ್ಲಿ ಇಲ್ಲಿ ರೀಲ್ಸಲ್ಲಿ ನೋಡ್ತಾ ಇದ್ವಿ, ಇಷ್ಟೊಂದು ಕಡಿಮೆಗೆ ಹೇಗೆ ಕೊಡ್ತಾರೆ. ಅದು ಅಲ್ಲದೆ ಈ ಗ್ಯಾಸ್ ಇಲ್ದಿರೋ ಟೈಮಲ್ಲಿ ಇಷ್ಟು ಕ್ರೌಡ್ ಇರುವಂತಹ ಜಾಗದಲ್ಲಿ ನೋಡಿ, ಇಲ್ಲೆಲ್ಲ ಕ್ರೌಡ್ ಇರುವಂತಹ ಪ್ಲೇಸು, ಇಲ್ಲಿ ಇಷ್ಟಕ್ಕೆ ಹಿಂಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೂಡ ಒಂದ್ಸರಿ ಶಾಕ್ ಆದ್ವಿ. ಬಟ್ ನಿಜ, 5 ರೂಪಾಯಿಗೆ ಇಡ್ಲಿ, 5 ರೂಪಾಯಿಗೆ ವಡೆ ಕೊಡ್ತಾ ಇರೋದಂತ ನಿಜ. ಬನ್ನಿ ಇವಾಗ ನೋಡೋಣ ಓನರ್ ಏನು ಹೇಳ್ತಾರೆ, ಅದೇ ರೀತಿ ತಿಂದವ್ರು ಏನು ಹೇಳ್ತಾರೆ, ನಾವು ಟೇಸ್ಟ್ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ. ರೇಟಿಗೆ ಬೆಂಗಳೂರಿಗೆ ಎಲ್ಲಿ ಸಿಕ್ಕಲ್ಲ, ಬೆಸ್ಟ್ ಬೈ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಏನು ಅದರಲ್ಲಿ ಸಂಖ್ಯೆ ಇಲ್ಲ, ಏನಿಲ್ಲ, ಆರಾಮ್ ಕಣ್ಣು ಮುಚ್ಕೊಂಡು ಕೊಡ್ಬೋದು. 1 ರೂಪಾಯಿ ಜಾಸ್ತಿ ಮಾಡಿ ಕೂಡ ರೆಡಿ ಇದ್ದೀರಿ ಕೊಡೋಕ್ಕೆ. ಜಾಸ್ತಿ ಮಾಡಿದ್ರು ಕೊಡೋಕೆ 1 ರೂಪಾಯಿ ಜಾಸ್ತಿ ಮಾಡಿ ರೆಡಿ ಇದ್ದೀರಿ, ಮಾಡೋದು ಚೆನ್ನಾಗಿ ಮಾಡೋದು. ಸುಳ್ಳು ಜಾಸ್ತಿ ಹೇಳ್ಬೇಕು. ಈಗ 5 ರೂಪಾಯಿಗೆ ಇಡ್ಲಿ ಮತ್ತು ವಡೆ ಕೊಡ್ತಾ ಇದ್ದಾರೆ, ಎಲ್ಲೂ ಸಿಗಲ್ಲ. ಅದೇ ಹೇಳ್ತಾ ಇದ್ದೀನಿ, ಹೆಂಗೆ ಕೊಡ್ತಾರೆ, ಅದು ಚಟ್ನಿ ಗಿಟ್ಟಿ ಎಷ್ಟು ಬೇಕಾಗ್ತೀನಿ. 40 ರೂಪಾಯಿಗೆ ಇದೇ ಐತೆ ತೆಂಗಿನಕಾಯಿ, ಇವ್ರು ಹೆಂಗೆ ಕೊಡ್ತಾರೆ ಪಾಪ. ಕೆಲವು ಜನ ಇಡ್ಲಿ ಬಲ ಇದೇ ಕುಡಿಯೋದು ಶುರು ಮಾಡ್ಬಿಟ್ರೆ ಏನು ಮಾಡ್ತೀರಾ. ಚಟ್ನಿ ಭಾಳ ಚೆನ್ನಾಗಿದೆ, ಭಾಳ ಸಿಕ್ಕಾಬಿಟ್ಟು ಚೆನ್ನಾಗಿದೆ. ನೀವು ಯಾವಾಗಿಂದ ಬರ್ತಾ ಇಲ್ಲ ನಾವು ಅಪರೂಪ ಬರ್ತೀರಾ? ಅಲ್ಲ, ಬಂದರೆ ಇಲ್ಲೇ ಬರೋದು, ಬರೀ ಎಲ್ಲ ಹೋಗೋಣ. ರೆಪೋರ್ಟ್ ಮಾಡಿ ಬೇರೆಯವರು ಬಂದು ತಿಂದು ಹೋಗ್ಬೋದು. ಎಲ್ಲ ಕಣ್ಣು ಮುಚ್ಕೊಂಡು ಬಂತೀನಿ, ಏನಾಗಲ್ಲ, ನನ್ನ ಜವಾಬ್ದಾರಿ. ಇಲ್ಲಾಗಲೇ ಹೇಳ್ತಾ ಇದ್ರು, ಈಗ ಎಷ್ಟೋ ಹೋಟೆಲ್ಗಳು ಗ್ಯಾಸ್ ಇಲ್ಲೇ ಮುಚ್ಚೋಗಿದ್ದಾವೆ, ಬಟ್ ಇವ್ರು ಹೆಂಗೆ ಗ್ಯಾಸ್ ರೆಡಿ ಮಾಡ್ಕೊಂಡು ಇಷ್ಟು ಕಡಿಮೆ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಬ್ಲ್ಯಾಕ್ ಕೊಟ್ಟರೆ ಕೂಡ ಪಾಪ ಹೆಂಗೋ ಅಡ್ಜಸ್ಟ್ ಮಾಡ್ಬೋದು, ಗಿರಾಕಿ ಸೆಟ್ ಮಾಡಬೇಕಲ್ಲ. ಅದಕ್ಕೂ ನಾನು ಹೇಳಿದೆ, 1 ರೂಪಾಯಿ 2 ರೂಪಾಯಿ ಜಾಸ್ತಿ ತೊಗೊಂಡ್ರೆ ಕೂಡ ಹೊಟ್ಟೆ ಉರಿಯಲ್ಲ, ನಮ್ಮ ಕೂಡ ಗೊತ್ತಾಗಬೇಕಲ್ಲ. ಇಡ್ಲಿ ವಡೆ ಬೇರೆ ಏನಿಲ್ಲ, ಸಾಕಷ್ಟೇ. ನಮ್ಮ ಹೆಸರು? ನನ್ನ ಹೆಸರು ಅಶೋಕ್. ಪಿಸಾ ಇಡಿಯಾ. ನಮಸ್ತೆ. ನಮಸ್ತೆ ಸರ್. ಏನನ್ನ ಹೋಟೆಲ್ ಹೆಸರು ಹೋಟೆಲು? ಸರ್ ಹೋಟ್ಲು ಹೆಸರು ಬಂದು ಅನ್ನಪೂರ್ಣೇಶ್ವರಿ ಅಂತ ಅಂದ್ಬಿಟ್ಟು, ನಾವು ಅದನ್ನು ಇನ್ನೂ ಪ್ರಿಂಟ್ ಮಾಡಿಸಿಲ್ಲ. ಮುಂಚೆ ನಾವು ಗಣೇಶ್ ಭವನ್ ಹತ್ರ ಮಾಡ್ತಾ ಇದ್ದೋ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದೋ. ಗಣೇಶ್ ಭವನ್ ಹತ್ರ ಅನ್ನಪೂರ್ಣೇಶ್ವರಿ ಅನ್ನೋ ಹೆಸರಲ್ಲೇ ಮಾಡ್ತಾ ಇದ್ದೋ, ಅದನ್ನ ಪ್ರಿಂಟ್ ಮಾಡಿಸಿಲ್ಲ, ಮಾಡಿಸ್ಬೇಕು. ಹಾಂ, 5 ರೂಪಾಯಿ ಇಡ್ಲಿ ಅಂತಲೇ ಫೇಮಸ್. ಹಾಂ, 5 ರೂಪಾಯಿ ಇಡ್ಲಿ ಅಂತಲೇ ಫೇಮಸ್ಸು. 5 ರೂಪಾಯಿ ಇಡ್ಲಿ ಎಲ್ಲಿ ಅಂತ ಕೇಳಿದ್ರೆ ಇಲ್ಲಿ ಬಸವನಗುಡಿ. 5 ರೂಪಾಯಿ ಕೊಡ್ತಾರೆ. ವಿಶೇಷತೆ ಅಂತ ಏನಿಲ್ಲ ಸರ್, ಹಸ್ತವ್ರ ಹೊಟ್ಟೆ ತುಂಬಿದ್ರೆ ಸಾಕು. 4 ಇಡ್ಲಿ ತಿಂದು ಹಾಫ್ ರೈಸ್ 50 ರೂಪಾಯಿ ರೌಂಡ್ ಫಿಗರು. ಬೇರೆ ಕಡೆ ಎಲ್ಲ ಹಾಫ್ ರೈಸ್ 50 ರೂಪಾಯಿ. ಬೇರೆ ಕಡೆ ಕಂಪೇರ್ ಮಾಡೋದು ತಪ್ಪು, ನಂದು ಎಷ್ಟೊಂದಷ್ಟು ಮಾತಾಡಿದ್ರೆ ಸರಿ ಅಲ್ವಾ. ಸೊ ಹಂಗಾಗಿ 4 ಇಡ್ಲಿ ಹಾಫ್ ರೈಸ್ 50 ರೂಪಾಯಿ, ಹಸ್ತವ್ರ ಹೊಟ್ಟೆ ತುಂಬಿದ್ರೆ ಸಾಕು. ಈಗ ಗ್ಯಾಸ್ ಇಲ್ಲ, ಇಲ್ಲಿ ಅಜ್ಜಾರು ಕೂಡ ಹೇಳಿದ್ರು, ಗ್ಯಾಸ್ ಇಲ್ದಿರೋ ಟೈಮಲ್ಲಿ ಕೆಲವೊಂದು ಹೋಟೆಲ್ಗಳು ಮುಚ್ಚಿದ್ದಾವೆ, ಬಟ್ ಗ್ಯಾಸ್ ಇಲ್ದಿರೋ ಟೈಮಲ್ಲಿ ನೀವು ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀರಾ, ಇದು ಹೇಗೆ ಸರ್? ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದೀವಿ. ನಾನು 5 ರೂಪಾಯಿ ಇಡ್ಲಿ ಎಲ್ಲರಿಗೂ ಕೊಟ್ಟು ಅದು ಒಂದು ಕ್ರೇಜ್ ಕ್ರಿಯೇಟ್ ಮಾಡಿ, ಗ್ಯಾಸ್ ಇಲ್ಲ ಅನ್ನೋ ನನ್ನ ಪರ್ಸ್ನಲ್ ಪ್ರಾಬ್ಲಮ್ಗೆ ನಾನು ಕ್ಲೋಸ್ ಮಾಡಿದ್ರೆ ಪಾಪ ನಾನು ಹುಡ್ಕೊಂಬರುವಂಥ ಕಸ್ಟಮರ್ ಎಲ್ಲಿಗೆ ಹೋಗಬೇಕು? ಕರೆಕ್ಟ್ ಅಲ್ವಾ? 5 ರೂಪಾಯಿ ಇಡ್ಲಿ ಸಿಗುತ್ತೆ ಅಂದ್ಬಿಟ್ಟು ಬಂದಿರ್ತಾರೆ. ಸೊ ಇಲ್ಲಿ ನಾನು ಗ್ಯಾಸ್ ಇಲ್ಲ ಅನ್ನೋ ಕಾನ್ಸೆಪ್ಟಲ್ಲಿ ಕ್ಲೋಸ್ ಮಾಡಿಬಿಟ್ಟಿರ್ತೀನಿ. ಸೊ ನನ್ನ ಮೇಲಿರುವಂಥ 5 ರೂಪಾಯಿ ಮೇಲಿರುವಂಥ ನಂಬಿಕೆ ಹಾಳಾಗ್ಬಿಡುತ್ತಲ್ಲ. ಕರೆಕ್ಟ್ ಅಲ್ವಾ? 5 ರೂಪಾಯಿ ಸರ್, ಸದ್ಯಕ್ಕೆ ದೋಸೆ ಸ್ಟಾಪ್ ಮಾಡಿದ್ದೀವಿ. ಗ್ಯಾಸ್ ಬರೋ ತನಕ ದೋಸೆ ಸ್ವಲ್ಪ ಡೌಟು. ಇಡ್ಲಿ ಸಿಗುತ್ತೆ, ಒಂದು ಕಲರ್ ರೈಸು, ಟೊಮೊಟೊ ಬಾತು, ಇಡ್ಲಿ ಮತ್ತು ಕೋಕೋನಟ್ ರೈಸ್ ಬಾತು, ಚಿತ್ರಾನ್ನ, ಮಸಾಲೆ ವಡೆ, ಉದ್ದಿನ ವಡೆ, ಇಷ್ಟೇ ಸಿಗುತ್ತೆ ಸದ್ಯಕ್ಕೆ. ಸರ್ ಇಡ್ಲಿ ಮತ್ತು ವಡೆ ಎರಡು 5 ರೂಪಾಯಿನ, ಸಿಂಗಲ್ ಪೀಸ್ 5 ರೂಪಾಯಿ ಅಣ್ಣ.
ಇನ್ನೆಷ್ಟು 2 ಸಾಕಾ? ತೊಳಿ ಇಡ್ಲಿ ಚಟ್ನಿ ಬೇಕಾ? ಆಯ್ತು ಅಣ್ಣ. ಬಸ್ 2 ಪ್ಲೇಟ್ ಇಡ್ಲಿಯಾ? ಬಸ್ ಒಂದೇ ನಿಮಿಷ ಮಾತಾಡ್ತೀನಿ ಅಣ್ಣ. ಟೊಮೊಟೊ ಬಾತು, ಕೋಕೋನಟ್ ರೈಸ್ ಬಾತು ಬಸ್ ತೊಳಿ. ಒಂದು ಅಣ್ಣ ಹೇಳಿ ಟೋಟಲ್ ಎಷ್ಟು ಇಡ್ಲಿ ಅಣ್ಣ? ಒಂದಾ? ಊಟ ಮಾಡಿ ಲೆಕ್ಕ ಹಾಕ್ಮನ. ಸರ್ ಎಷ್ಟು ಗಂಟೆದು ಓಪನ್ ಇರುತ್ತೆ? ಸರ್ ಸಾಯಂಕಾಲ 7-7:30 ಓಪನ್ ಆದರೆ 10:30 11 ಗಂಟೆ ಕ್ಲೋಸ್ ಆಗುತ್ತೆ ಸರ್. ಭಯ್ಯ 20 ರೂಪಾಯಿಗೆ ಇಡ್ಲಿ ಪಾರ್ಸಲಾ? ಇಷ್ಟು ಮಾಡ್ತೀವಿ ಅಷ್ಟು ಮಾಡ್ತೀವಿ ಅಂತ ಏನಾದ್ರು estimate? ಒಂದ್ಸರಿ ಮಾಡಿರೋ ಐಟಮ್ ಖಾಲಿ ಆದ್ಮೇಲೆ ನಾವು ಮತ್ತೆ ಮಾಡಲ್ಲ ಸರ್. ಅದು 9 ಗಂಟೆ ಖಾಲಿ ಆಗ್ಬಿಟ್ರು ಒಟ್ಟು ಕ್ಲೋಸು. ಯಾಕೆ ಅಂತಂದರೆ ನಾವು ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀವಿ. ಸಾಯಂಕಾಲ ಬಂದು ರೆಡಿ ಮಾಡ್ಕೊಂಡು ಇಲ್ಲಿ ಮಾಡೋದು ಅಷ್ಟೇ. ಇದೊಂಥರ ಪಾರ್ಟ್ ಟೈಮ್ ಥರ. ಅಣ್ಣ 20 ರೂಪಾಯಿಗೆ ಇಡ್ಲಿ 10 ರೂಪಾಯಿ ಕೂಡ ಪಾರ್ಸಲ್ ಮಾಡು ಮಗ. ಸರ್ ಅದೇ ಹೇಳ್ದನಲ್ಲ, ವರ್ತ್ ಆಗುತ್ತೆ ಅನ್ನೋದಕ್ಕಿಂತ ಹೊಟ್ಟೆ ಹಸ್ದವ್ರದ್ದು ಹೊಟ್ಟೆ ತುಂಬುತ್ತಲ್ಲ ಅದಷ್ಟೇ ಸಾಕು. 4 ಜನ ಕಸ್ಟಮರ್ ಕೇಳಿ ವರ್ತ್ ಅನ್ನೋದಕ್ಕಿಂತ ಹೊಟ್ಟೆ ತುಂಬುತ್ತೆ ಅನ್ನೋದು ಕಾನ್ಸೆಪ್ಟ್ ಅಷ್ಟೇ. ಅಣ್ಣ ಎಷ್ಟು ಇಡ್ಲಿ? ಹಾಫ್ ರೈಸ್ ಅಣ್ಣ. ಹಾಫ್ ಟೊಮೊಟೊ ಬಾತು ತೊಗೊಳ್ಳಿ ಅಣ್ಣ. ಚಟ್ನಿ ಇಲ್ಲೇನಣ್ಣ? ಅಣ್ಣ ವಡೆ ಹಾಕ್ಲ ಒಂದೆರಡು ತೊಗೊಳ್ಳಿ ಅಣ್ಣ. ಇಡ್ಲಿ ವಡೆ 2 ಇಡ್ಲಿ 2 ವಡೆ. ಇಲ್ಲೇನಾ? 4 ಇಡ್ಲಿ 2 ವಡೆ ಅಣ್ಣವ್ರದ್ದು. ಅಮ್ಮ ತಗೊಳ್ಳಿ. ಸರ್ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನಿಂದ ಸ್ವಲ್ಪ ಹಿಂದೆ ನ್ಯಾಷನಲ್ ಕಾಲೇಜ್ ಮೇನ್ ಗೇಟ್ ಇದೆಯಲ್ಲ, ಆ ಮೇನ್ ಗೇಟ್ ಪಕ್ಕದಲ್ಲೇ ಇದೆ ಸರ್. ಥ್ಯಾಂಕ್ ಯು ಸರ್. ಹೆಸರು ಪರಮೇಶ್ವರ್ ಅಂತ. ತುಂಬ ಸಾಫ್ಟ್ ಆಗಿದೆ. ಅದನ್ನೇ ರೆಗ್ಯುಲರ್ ಹುಡ್ಕೊಂಬರ್ತೀವಿ ಇಲ್ಲಿಗೆ. 5 ರೂಪಾಯಿಗೆ ಇಡ್ಲಿ ಕೊಡ್ತಾ ಇದ್ರೆ 5 ರೂಪಾಯಿ ಗೋಡೆ ಕೊಡ್ತಾ ಇದ್ರೆ ಹೇಗೆ? ಅಲ್ಲ 5 ರೂಪಾಯಿ ಅವ್ರು ಹೆಂಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಇದರಲ್ಲಿ ಮೊದಲೇ ಗ್ಯಾಸ್ ಬೇರೆ ಸಿಗ್ತಾ ಇಲ್ಲ. ಆದರೂ ಏನೋ ಎಲ್ಲರೂ ವ್ಯಾಪಾರ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ. ಬಟ್ ಟೇಸ್ಟು ಕ್ವಾಲಿಟಿ ಚೆನ್ನಾಗಿದೆ. ಎಷ್ಟು ದಿನ ಬರ್ತಾ ಇದೆ? ಮುಂಚೆ ಬರ್ತಾ ಇದ್ರೆ ಸೊ ಒಂದು 3-4 ತಿಂಗಳಿಂದ ಬರ್ತಾಯಿದ್ದೀವಿ. ಹುಡ್ಕೊಂಬರ್ತೀವಿ ರೆಗ್ಯುಲರಿಗೆ. ಎಲ್ಲೂ ಸಿಗಲ್ಲ ಇಲ್ಲಿ ಹುಡ್ಕೊಂಬರ್ತೀವಿ. ಕೈಗೆ ಸೇರ್ಕೊಂಡ್ಬರ್ತೀರಾ? ಓಕೆ. ಈಗ 5 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿಲಿ ಕ್ವಾಂಟಿಟಿಲಿ ಏನಾದ್ರು ಇಲ್ಲ, ಕ್ವಾಲಿಟಿನ ಅಲ್ಟಿಮೇಟ್ ಆಗಿದೆ. ಸೊ ನೋಡಿ ಸಾಫ್ಟಾಗೇ ಇದೆ. ನಾವೆಲ್ಲೇ ಅಲ್ಲಿ ಹುಡ್ಕೊಂಡೆಲ್ಲ ಹೋಗ್ತೀವಿ ಬಿಡ್ದಿ ಅಂತ ಹೇಳ್ತೀವಲ್ಲ, ಆ ಥರನೇ ಸಾಫ್ಟ್ ಕೊಟ್ಟಿದ್ದಾರೆ ಕ್ವಾಲಿಟಿ. ಯಾವುದು ಕ್ವಾಲಿಟಿ ಮತ್ತು ಕ್ವಾಂಟಿಟಿಲಿ ಮೋಸ ಇಲ್ಲ. ಯಾರು ಸರ್? ಯಾರು ಬಂದಿದ್ದಾರೆ? ನಮ್ಮ ಮಗ ಬಂದಿದ್ದಾನೆ. ಓಕೆ. ಹೇಗಿದೆ ಟೇಸ್ಟ್? ಚೆನ್ನಾಗಿದೆಯಾ? ಅವಾಗ ಬರ್ತಾ ಇರ್ತೀರಾ? ಬರ್ತಾ ಇದ್ದೀರಾ? ಈಗ ಸರ್ ಬೇರೆ ಕಡೆ ತಿಂದಿರ್ತೀರಾ, ಬಟ್ ಅಲ್ಲಿಗಳಿಗೆ ಟೇಸ್ಟ್ ಡಿಫ್ರೆನ್ಸ್ ಅನ್ಸುತ್ತಾ? ಓಕೆ ಪರವಾಗಿಲ್ಲ. ಸೊ ಎಲ್ಲಿ ಚೆನ್ನಾಗಿದೆ ಅಲ್ಲೇ ಹುಡ್ಕೊಂಡು ಹೋಗೋದು ನಾವು. ಇಲ್ಲೇ ಅಂತಲ್ಲ, ಎಲ್ಲಿ ಚೆನ್ನಾಗಿದೆ ಬಂದು ರೆಗ್ಯುಲರ್ ಬರ್ತಾಯಿತ್ತು ಅಂತ ಕಡೆ ಅಷ್ಟು. ಕೆಲವು ಟೇಸ್ಟ್ ಚೆನ್ನಾಗಿಲ್ಲ ಅಷ್ಟೇ, ಔಟ್ ಅಲ್ಲೇ ಬಿಟ್ಬಿಡ್ತೀವಿ. ಇಲ್ಲೇನೋ ರೆಗ್ಯುಲರ್ ಬರ್ತೀವಿ ಸರ್ ನಾವು. ಓಕೆ. ನೀವು ಹೇಳಿದ್ರಿ ಹೇಗೆ ವರ್ಕೌಟ್ ಆಗುತ್ತೋ ಅಂತ ಹೇಳ್ತು. ಈ ಗ್ಯಾಸ್ ಇಲ್ಲದೆ ಇರೋ ಟೈಮಲ್ಲಿ ಎಷ್ಟೋ ಅಂಗಡಿಗಳು ಮುಚ್ಚೋಗಿದ್ದಾವೆ. ಮುಚ್ಚೋಗಿದೆ. ಯಾರು ಕಡಿಮೆ ಪ್ರೈಸ್ ಕೊಟ್ಟು ಓಪನ್ ಮಾಡಿದ್ದಾರೆ. ಅಂದರೆ ಮೋಸ್ಟ್ಲಿ ಕಸ್ಟಮರ್ ಬಿಡಬಾರ್ದು ಅಂತ. ಹೌದು. ಟೇಸ್ಟ್ ಚೆನ್ನಾಗಿದೆ. ಅಂಗನ್ಮಂಡಿನ ಅವ್ರೇನು ಕ್ವಾಲಿಟಿ ಏನು ಕಮ್ಮಿ ಮಾಡಿಲ್ಲ, ಹಾಂ, ಚೆನ್ನಾಗಿದೆ. ಬೇರೆಯವ್ರಿಗೆ ರೆಫರ್ ಮಾಡ್ಬೋದಾ? ಖಂಡಿತ ಸರ್, ಖಂಡಿತ ಬರ್ಬೋದು. ಇದು ವರ್ಕೌಟ್ ಆಗುತ್ತೆ. ಟೇಸ್ಟು ಮತ್ತು ಕ್ವಾಲಿಟಿ ಬೇಕಾದ್ರೆ ಬರ್ಬೋದು ಇಲ್ಲಿ. ಇವಾಗ ನಾನು ಕೂಡ 2 ಇಡ್ಲಿ ಅದೇ ರೀತಿ 2 ವಡೆನ ತೊಗೊಂಡಿದ್ದೀನಿ. ನೋಡ್ಬೋದು ಇಡ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಎಷ್ಟು ಮೃದುವಾಗಿದೆ ಅಂತ ತೋರಿಸ್ತೀನಿ ನೋಡಿ. ಹಾಂ ನೋಡಿ, ತುಪ್ಪ ಹಾಕ್ಬಿಟ್ಟು ಕೊಡ್ತಾರೆ ಮೇಲೆ ನೋಡಿ. ಹಾಂ ಸಿಕ್ಕಾಪಟ್ಟೆ ಸುಡ್ತಾ ಇದೆ ನೋಡಿ. ಇಡ್ಲಿ ಹೇಗಿದೆ ಅಂತ ಸಿಕ್ಕಾಪಟ್ಟೆ ಸುಡ್ತಾಯಿದೆ. ಅಲ್ಸಿಗೆ ಚಟ್ನಿ ಅದೇ ರೀತಿ ಇದು ಒಂಥರ ಚಟ್ನಿ, 2 ಥರ ಚಟ್ನಿ ನೋಡಿ. ಎಷ್ಟು ಮೆತ್ತಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಓಕೆ, ಬನ್ನಿ ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಮುರ್ಕೊಂಡು ಚಟ್ನಿಲಿ ಎತ್ಕೊಂಡು ತುಂಬ ಚೆನ್ನಾಗಿದೆ. ಅದೇ ರೀತಿ ವಡೆನೂ ತಗೊಳ್ಳೋಣ.
5 ರೂಪಾಯಿಗೆ ಹೇಗೆ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ತುಪ್ಪ ಹಾಕಿದ ಸ್ವಾದೆಲ್ಲ ಬರ್ತಾಯಿದೆ. ಇನ್ನೊಂದ್ಸಲಿ ತೋರಿಸ್ತೀನಿ. ಮೃದುವಾಗಿದೆ. ನಾನು ಕೂಡ 2 ಇಡ್ಲಿ 2 ವಡೆ ತೊಗೊಂಡಿದ್ದೀನಿ. ಇದಕ್ಕೆ ಕೇವಲ 20 ರೂಪಾಯಿ. ಅವಾಗೇನು ನೀವು ನೋಡ್ತಾ ಇದ್ದೀರಾ, ಇದಕ್ಕೆ 20 ರೂಪಾಯಿ ಅಷ್ಟೇ. ಓಕೆ, ನೋಡಿ ವಡೆನೂ ಕೂಡ ತೋರಿಸ್ತೀನಿ. ಓಪನ್ ಮಾಡಿ. ವಡೆನೂ ಕೂಡ ಮೃದುವಾಗಿದೆ, ತುಂಬ ಚೆನ್ನಾಗಿದೆ. ನ್ಯಾಷನಲ್ ಕಾಲೇಜ್ ನಿಯರ್ ಇದೆ, ಬನ್ನಿ ಒಂದ್ಸಲಿ ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಓಕೆ, ಸೂಪರಾಗಿದೆ. ಈ ಚಟ್ನಿ ಮಾತ್ರ ಸೂಪರಾಗಿದೆ. ಬನ್ನಿ ಟೇಸ್ಟ್ ಮಾಡಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಹೋಗಿ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ.